ನಮಸ್ಕಾರ. ಇವತ್ತು ನಾವು ರಾಶಿಚಕ್ರದ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ರಾಶಿ ಬಗ್ಗೆ ಮಾತಾಡೋಣ. ಅದುವೇ ಕನ್ಯಾ ರಾಶಿ. ಬುದ್ಧಿವಂತಿಕೆ ಮತ್ತು ನಿಖರತೆಗೆ ಇನ್ನೊಂದು ಹೆಸರು ಅಂದ್ರೆ ತಪ್ಪಾಗಲ್ಲ. ನೋಡಿ, ಗೊಂದಲದ ನಡುವೆ ಸ್ಪಷ್ಟತೆಯನ್ನು ತರುವವರು. ಈ ಒಂದು ಮಾತು ಸಾಕು ಕನ್ಯಾ ರಾಶಿಯವರನ್ನು ಅರ್ಥ ಮಾಡಿಕೊಳ್ಳಕ್ಕೆ. ಅವರ ಸ್ವಭಾವದ ತಿರುಳೇ ಇದು. ಇವತ್ತು ಯಾಕೆ ಹೀಗೆ ಅಂತ ಆಳವಾಗಿ ನೋಡೋಣ. ಸರಿಯಾಗಾದ್ರೆ ಶುರು ಮಾಡೋಣ. ಮೊದಲು ಕನ್ಯಾ ರಾಶಿಯ ಮೂಲಭೂತ ವಿಷಯಗಳಿಂದನೇ ಸ್ಟಾರ್ಟ್ ಮಾಡೋಣ. ಅವರ ಜ್ಯೋತಿಷ್ಯದ ಬ್ಲೂಪ್ರಿಂಟ್ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಕನ್ಯಾ ರಾಶಿಯ ಫೌಂಡೇಶನ್ ಎಲ್ಲಿದೆ ನೋಡಿ. ಇದು ರಾಶಿಚಕ್ರದ 6ನೇ ಚಿಹ್ನೆ. ತತ್ವ ಯಾವುದು ಅಂದ್ರೆ ಭೂಮಿ. ಅಂದ್ರೆ ಪ್ರಾಕ್ಟಿಕಲ್ ಆಗಿರ್ತಾರೆ. ಸ್ವಭಾವ ದ್ವಿಸ್ವಭಾವ, ಅಂದ್ರೆ ಪರಿಸ್ಥಿತಿಗೆ ತಕ್ಕ ಹಾಗೆ ಹೊಂದ್ಕೊಳ್ಬಲ್ಲರು. ಇನ್ನು ಅಧಿಪತಿ ಗ್ರಹ ಬುಧ, ಅಂದ್ರೆ ಬುದ್ಧಿ ಮತ್ತೆ ಕಮ್ಯುನಿಕೇಷನ್ಗೆ ಕಾರಕ. ಇವರ ಚಿಹ್ನೆ ಇದೆಯಲ್ಲ, ಅದು ತುಂಬಾನೇ ವಿಶೇಷ. ದೋಣಿಯಲ್ಲಿ ಒಬ್ಳು ಕನ್ಯೆ, ಒಂದು ಕೈಲಿ ಬೆಂಕಿ, ಇನ್ನೊಂದು ಕೈಲಿ ಧಾನ್ಯ ಹಿಡಿದಿದ್ದಾಳೆ. ಇದರ ಅರ್ಥ ಏನು ಗೊತ್ತಾ? ಜ್ಞಾನ ಅನ್ನೋ ಬೆಂಕಿಯನ್ನ ಪೋಷಣೆ ಅನ್ನೋ ಧಾನ್ಯದ ಜೊತೆ ಸೇರಿಸಿ, ಅಂದ್ರೆ ಜ್ಞಾನವನ್ನ ಪ್ರಾಯೋಗಿಕವಾಗಿ ಎಲ್ಲರಿಗೂ ಉಪಯೋಗ ಆಗೋ ಹಾಗೆ ಬಳಸೋದು ಅಂತ. ಎಷ್ಟು ಚೆನ್ನಾಗಿದೆಯಲ್ವಾ? ಈಗ ಕನ್ಯಾ ರಾಶಿಯವರ ಅಷ್ಟು ತೀಕ್ಷ್ಣವಾದ ಬುದ್ಧಿಯ ಹಿಂದಿರೋ ಅಸಲಿ ಪವರ್ ಸೋರ್ಸ್ ಯಾವುದು ಅಂತ ನೋಡೋಣ. ಅದು ಬೇರೆ ಯಾವುದೂ ಅಲ್ಲ, ಬುಧ ಗ್ರಹ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ಬುಧ ಗ್ರಹ ಕನ್ಯಾ ರಾಶಿಗೆ ಕೇವಲ ಅಧಿಪತಿ ಮಾತ್ರ ಅಲ್ಲ. ಈ ರಾಶಿಯಲ್ಲಿ ಬುಧ ಉಚ್ಚ ಸ್ಥಿತಿಯಲ್ಲಿರ್ತಾನೆ. ಅಂದ್ರೆ ತನ್ನ ಫುಲ್ ಪವರ್ನಲ್ಲಿ, ಪೀಕ್ ಪರ್ಫಾರ್ಮೆನ್ಸ್ನಲ್ಲಿರ್ತಾನೆ. ಅವರ ಆ ಶಾರ್ಪ್ ಲಾಜಿಕಲ್ ಮೈಂಡ್ಗೆ ಇದೇ ಸೀಕ್ರೆಟ್. ಇಂಟ್ರೆಸ್ಟಿಂಗ್ ಅಂದ್ರೆ ಬುಧ ಮಿಥುನ ರಾಶಿಗೂ ಅಧಿಪತಿ. ಆದರೆ ವ್ಯತ್ಯಾಸ ನೋಡಿ, ಮಿಥುನ ರಾಶಿಯಲ್ಲಿ ಬುಧನ ಫೋಕಸ್ ಮಾಹಿತಿ ಹಂಚೋದು, ಮಾತಾಡೋದು ಅಂದ್ರೆ ಕಮ್ಯುನಿಕೇಷನ್ ಮೇಲೆ. ಆದರೆ ಕನ್ಯಾ ರಾಶಿಗೆ ಬಂದಾಗ ಅದೇ ಬುಧನ ಎನರ್ಜಿ ಪೂರ್ತಿ ಬದಲಾಗುತ್ತೆ. ಇಲ್ಲಿ ನಿಖರತೆ, ಆಳವಾದ ವಿಶ್ಲೇಷಣೆ ಮತ್ತೆ ಅದನ್ನ ಜೀವನದಲ್ಲಿ ಹೇಗೆ ಬಳಸೋದು ಅನ್ನೋದರ ಮೇಲೆ ಫೋಕಸ್ ಇರುತ್ತೆ. ಸರಿ, ಇಲ್ಲಿಯವರೆಗೂ ನಾವು ಫೌಂಡೇಶನ್ ನೋಡಿದ್ವಿ. ಈಗ ಈ ವಿಶ್ಲೇಷಣೆಯ ಅತ್ಯಂತ ಮುಖ್ಯ ಭಾಗಕ್ಕೆ ಬರ್ತಾ ಇದೀವಿ. ಕನ್ಯಾ ರಾಶಿಯವರನ್ನ ಬೇರೆಯವರಿಗಿಂತ ಯಾಕೆ ಸ್ಪೆಷಲ್ ಅಂತ ಹೇಳ್ಬೋದು? ಅದಕ್ಕೆ 5 ಪ್ರಮುಖ ಕಾರಣಗಳಿವೆ. ಹೌದು, 5. ಕನ್ಯಾ ರಾಶಿಯವರ ವ್ಯಕ್ತಿತ್ವವನ್ನೇ ರೂಪಿಸುವ 5 ಸೂಪರ್ ಪವರ್ಗಳು ಅಂತಾನೂ ಹೇಳ್ಬೋದು. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಕ್ರೈಸಿಸ್ ಆಪ್ಟಿಮೈಸರ್ಸ್, ಅಂದ್ರೆ ಎಂಥ ಗೊಂದಲದ ಪರಿಸ್ಥಿತಿಯಲ್ಲೂ ಅದಕ್ಕೊಂದು ವ್ಯವಸ್ಥೆ ತರ್ತಾರೆ. ಎರಡನೇದು ಡ್ರೀಮ್ ಆರ್ಕಿಟೆಕ್ಟ್ಸ್, ದೊಡ್ಡ ದೊಡ್ಡ ಐಡಿಯಾಗಳಿಗೆ ಒಂದು ಪ್ರಾಕ್ಟಿಕಲ್ ಪ್ಲಾನ್ ಮಾಡಿಕೊಡ್ತಾರೆ. ಮೂರನೇದು ಸೇವೆಯೇ ಶ್ರೇಷ್ಠತೆ, ಇವರು ನಿಸ್ವಾರ್ಥ ಕರ್ಮಯೋಗಿಗಳು. ನಾಲ್ಕನೇದು ಬುಧನಿಂದ ಬಂದ ಸೂಕ್ಷ್ಮ ಹಾಸ್ಯ ಪ್ರಜ್ಞೆ. ಮತ್ತು ಕೊನೆಯದಾಗಿ 5ನೇದು ಬೇರೆಯವರ ಕಣ್ಣಿಗೆ ಬೀಳದ ಸಣ್ಣ ಸಣ್ಣ ಡೀಟೇಲ್ಸ್ಗಳನ್ನು ಇವರು ಗಮನಿಸ್ತಾರೆ. ಈ 5 ಗುಣಗಳು ಕನ್ಯಾ ರಾಶಿಯವರ ಶಕ್ತಿಯ ಸ್ತಂಭಗಳು. ಸರಿ, ಈ ಪವರ್ಫುಲ್ ಗುಣಗಳೆಲ್ಲ ಥಿಯರಿ ಆಯ್ತು. ಆದರೆ ರಿಯಲ್ ಲೈಫ್ನಲ್ಲಿ, ಅಂದ್ರೆ ಸಂಬಂಧದಲ್ಲಿ, ಕೆಲಸದಲ್ಲಿ, ಆರೋಗ್ಯದಲ್ಲಿ ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ? ಯಾವ ಸವಾಲುಗಳು ಎದುರಾಗುತ್ತೆ? ರಿಲೇಶನ್ಶಿಪ್ ವಿಚಾರಕ್ಕೆ ಬಂದ್ರೆ ಕನ್ಯಾ ರಾಶಿಯ ಪ್ರಾಕ್ಟಿಕಲ್ ನೇಚರ್ ವೃಷಭ, ಮಕರದಂತಹ ಭೂಮಿ ತತ್ವದ ರಾಶಿಗಳ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಯಾಕಂದ್ರೆ ಅವರಿಬ್ಬರ ವ್ಯಾಲ್ಯೂಸ್ ಒಂದೇ ಥರ ಇರುತ್ತೆ. ಆದರೆ ಮೇಷ, ಸಿಂಹದಂತಹ ಬೆಂಕಿಯ ತತ್ವದ ರಾಶಿಗಳ ಜೊತೆ ಸ್ವಲ್ಪ ಕಷ್ಟ. ಅವರ ಸ್ಪೀಡ್ಗೆ ಇವರ ಪರ್ಫೆಕ್ಷನ್ ಮ್ಯಾಚ್ ಆಗಲ್ಲ. ಇಲ್ಲಿರೋ ಒಂದು ವಿಚಿತ್ರ ಅಂದ್ರೆ ಕನ್ಯಾ ರಾಶಿಯವರ ಅತಿದೊಡ್ಡ ಶಕ್ತಿಯೇ ಅವರ ವೀಕ್ನೆಸ್ ಕೂಡ ಆಗ್ಬೋದು. ಅದೇ ಅವರ ವಿಶ್ಲೇಷಣಾತ್ಮಕ ಮನಸ್ಸು. ನಿರಂತರವಾಗಿ ಯೋಚನೆ ಮಾಡೋದ್ರಿಂದ, ಓವರ್ ಥಿಂಕಿಂಗ್ ಮಾಡೋದ್ರಿಂದ ಅದರ ನೇರ ಪರಿಣಾಮ ಅವರ ಶರೀರದ ಮೇಲೆ ಬೀಳುತ್ತೆ. ಮುಖ್ಯವಾಗಿ ಜೀರ್ಣಾಂಗ ವ್ಯವಸ್ಥೆ, ನರಮಂಡಲದ ಮೇಲೆ ಪ್ರೆಷರ್ ಬೀಳುತ್ತೆ. ಇದರಿಂದ ಆತಂಕ, ನಿದ್ದೆ ಬಾರ್ದಿರೋದು, ಅಸಿಡಿಟಿ ಅಂತ ಸಮಸ್ಯೆಗಳು ಕಾಮನ್. ಹಾಗಾದ್ರೆ ಈ ಸವಾಲುಗಳನ್ನ ಬ್ಯಾಲೆನ್ಸ್ ಮಾಡೋಕೆ ಏನಾದ್ರೂ ದಾರಿ ಇದೆಯಾ? ವೈದಿಕ ಜ್ಯೋತಿಷ್ಯದ ಪ್ರಕಾರ ಕೆಲವು ಪರಿಹಾರಗಳಿವೆ. ಇವು ಬುಧ ಗ್ರಹದ ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸಿ ನೆಗೆಟಿವ್ ಪ್ರಭಾವವನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಅಂತ ನಂಬಲಾಗತ್ತೆ. ಇಷ್ಟೆಲ್ಲ ನೋಡಿದ್ಮೇಲೆ ಈಗ ಎಲ್ಲವನ್ನೂ ಒಟ್ಟು ಸೇರಿಸಿ ಕನ್ಯಾ ರಾಶಿಯವರ ನಿಜವಾದ ಪಾತ್ರ ಏನು, ಅವರ ಪರಂಪರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಗುಣಗಳೆಲ್ಲ ಕೇವಲ ಥಿಯರಿ ಅಲ್ಲ, ನಮ್ಮ ಕಣ್ಮುಂದಿರೋ ಉದಾಹರಣೆಗಳಲ್ಲೇ ಇದನ್ನು ನೋಡ್ಬೋದು. ಪ್ರಧಾನಿ ನರೇಂದ್ರ ಮೋದಿಯವರಲ್ಲಿರೋ ಆರ್ಗನೈಸಿಂಗ್ ಸ್ಕಿಲ್ಸ್, ನಟ ಅನಂತನಾಗ್ ಅವರ ಇಂಟೆಲೆಕ್ಚುಯಲ್ ಆಕ್ಟಿಂಗ್, ವಿಷ್ಣುವರ್ಧನ್ ಅವರ ಶಾಂತ ಸ್ವಭಾವ, ಕಿಚ್ಚ ಸುದೀಪ್ ಅವರಲ್ಲಿ ಕಾಣೋ ಶಿಸ್ತು, ಇದೆಲ್ಲ ಕನ್ಯಾ ರಾಶಿಯ ನಿಖರತೆ ಮತ್ತು ಸಮರ್ಪಣೆಗೆ ಬೆಸ್ಟ್ ಎಕ್ಸಾಂಪಲ್ಸ್. ಹಾಗಾದ್ರೆ ಕನ್ಯಾ ರಾಶಿಯವರ ಅಲ್ಟಿಮೇಟ್ ರೋಲ್ ಏನು? ಸಮಾಜವನ್ನ ಸುಧಾರಿಸೋದು, ಎಲ್ಲೇ ತಪ್ಪು ಕಂಡ್ರೂ ಅದನ್ನ ಸರಿಪಡಿಸೋದು, ಗೊಂದಲಕ್ಕೆ ಒಂದು ವ್ಯವಸ್ಥೆ ತರೋದು, ಈ ಜಗತ್ತನ್ನ ಇನ್ನಷ್ಟು ಉತ್ತಮ, ಇನ್ನಷ್ಟು ಪರಿಪೂರ್ಣ ಮಾಡೋದಕ್ಕೆ ಪಟ್ಟು ಬಿಡದೆ ಕೆಲಸ ಮಾಡೋದು. ಇದೊಂಥರ ದೊಡ್ಡ ಜವಾಬ್ದಾರಿನೇ ಸರಿ.
ಕೊನೆದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಪರಿಪೂರ್ಣತೆಯನ್ನೇ ಹುಡುಕುತ್ತಾ ಎಲ್ಲವನ್ನೂ ಸರಿಪಡಿಸಬೇಕು ಅಂತ ಹೊರಡುವ ಕನ್ಯಾ ರಾಶಿಗೆ ಈ ಗುಣ ಒಂದು ವರನ ಅಥವಾ ನಿರಂತರವಾಗಿ ಒತ್ತಡದಲ್ಲಿರಿಸೋ ಒಂದು ಶಾಪನ? ಯೋಚಿಸಬೇಕಾದ ವಿಷಯ.